ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ತುಂಬಾ ಸ್ಪೆಷಲ್. ಏನಕ್ಕೆ ಅಂತಂದರೆ 3 ಪೈಲ್ಸ್ ಇದೆ. ಸೊ ಎಸ್, ಆ್ಯಂಡ್ ಇವತ್ತಿನ ರೀಡಿಂಗ್ ನಿಮಗೆ ಟೈಟಲ್ ನೋಡಿಯೇ ಗೊತ್ತಾಗಿರ್ಬೋದು. ಗ್ರೀನ್ ಥರ ಅಮ್ಮ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಿಮಗೆ ಅಡ್ವೈಸ್ ಏನಿದೆ, ಗೈಡೆನ್ಸ್ ಏನು ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಎಂದಿನಂತೆ ಇವತ್ತು 3 ಇದೆ, ಆಪ್ಷನ್ 2 ಇಲ್ಲ. ಸೊ ಆಪ್ಷನ್ ನಂಬರ್ 1ನಲ್ಲಿದೆ ಸೆಲೆನೈಟ್ ಕ್ರಿಸ್ಟಲ್. ಆಪ್ಷನ್ ನಂಬರ್ 1ನಲ್ಲಿದೆ ಸೆಲೆನೈಟ್ ಕ್ರಿಸ್ಟಲ್. ಆಪ್ಷನ್ ನಂಬರ್ 2ಅಲ್ಲಿದೆ, ನಿಮ್ಗೆ ಗೊತ್ತೇ ಇದೆ, ಪೆಂಡುಲಮ್ ಓಂಕಾರ. ಓಕೆ, ಆ್ಯಂಡ್ ಪೈಲ್ ನಂಬರ್ 3ಅಲ್ಲಿದೆ ಬ್ಲ್ಯಾಕ್ ಒಬ್ಸಿಡಿಯನ್. ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. 3 ಆಬ್ಜೆಕ್ಟ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ನೀವು ಓಪನ್ ಮಾಡಿದಾಗ ಯಾವುದು ನಿಮಗೆ ಅಟ್ರಾಕ್ಟ್ ಆಗಿರುತ್ತೆ ನೋಡಿ, ಅದೇ ನಿಮ್ಮ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಪೈಲ್ ನಂಬರ್ 1 ಯಾರು ಈ ಸೆಲೆನೈಟ್ನ ಚೂಸ್ ಮಾಡಿದಿರಾ? ಸೊ ಲೆಟ್ ಸಿ. ಆ್ಯಂಡ್ ನಿಮ್ಮ ಗೈಡೆನ್ಸ್ ಕಾರ್ಡ್ಸ್ ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ 3 ಪೈಲ್ಸ್ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಇದರಿಂದ ನೋಡೋಣ. ಆ್ಯಂಡ್ ಟ್ಯಾರೋ ನಿಮ್ಮ ಮುಂದೆನೇ ಶಫಲ್ ಮಾಡ್ತೀನಿ ಈ ಕಾರ್ಡ್ಸ್. ಓಕೆ, ಸೊ ನೋಡೋಣ ಗ್ರೀನ್ ಥರ ಅಮ್ಮ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ. ನೈಟ್ ಆಫ್ ಕಪ್ಸ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬಿ ಓಪನ್ ಯುವರ್ ಸೆಲ್ಫ್ ಫಾರ್ ಆಪರ್ಚುನಿಟಿಗೋಸ್ಕರ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಆದಷ್ಟು ಓಪನ್ ಅಪ್ ಆಗಿ ಅಂತ ಹೇಳಿಬಿಟ್ಟು. ಓಕೆ, ಸೊ ನಿಮ್ಮ ಹಾರ್ಟ್ ಚಕ್ರ ಏನಿದೆ ನೋಡಿ, ಅದರಲ್ಲಿ ಮೆಡಿಟೇಷನ್ ಮಾಡಿ. ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಗ್ರೀನ್ ಥರಮ್ಮ ಇನ್ನೊಂದು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಯು ಆರ್ ಪ್ರೊಟೆಕ್ಟೆಡ್, ನೀಡ್ ನಾಟ್ ಟು ವರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದಷ್ಟು ಲೈಫಲ್ಲಿ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹ್ಯಾಪಿನೆಸ್ಸನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಬರಿತಾ ಇದ್ದೀರಾ, ಬಟ್ ನಿಮ್ಮ ಮನಸ್ಸು ಎಲ್ಲೋ ಇದೆ, ನೀವೇನೋ ಬರಿತಾ ಇದ್ದೀರಾ ಅನ್ನೋದು. ಸೊ ಆ ಥರ ಆಗಬಾರ್ದು. ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟಡಿ ಮೇಲೆ ಫೋಕಸ್ ಆಗಿ. ಆ್ಯಂಡ್ ಹೇಳಬೇಕು ಅಂತಂದರೆ ಫೋಕಸ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದೆ. ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ದ ಫೂಲ್ ಕಾರ್ಡ್ ಇದೆ. ಸೊ ದ ಫೂಲ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ರೈಟ್ ನಾವು ಏನಾದರೂ ಸಿಚುವೇಶನ್ ಚೆನ್ನಾಗಿ ನಡೀತಾ ಇಲ್ಲ ಅಂತಂದರೆ ಸರೆಂಡರ್ ಟು ದ ಯೂನಿವರ್ಸ್, ಲೀಫ್ ಆಫ್ ಫೇದನ್ನು ತೊಗೊಳೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಮೂರ್ಖತನ ಮಾಡಬೇಡಿ. ಓಕೆ, ದಡ್ಡತನ ಮಾಡಬೇಡಿ. ಓಕೆ, ಸೊ ದಿಸ್ ಈಸ್ ಒನ್. ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಇದೆ. ವಾವ್, 10 ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ. ಟೆನ್ ಆಫ್ ಪೆಂಟಿಕಲ್ಸ್, ಹೈ ಪ್ರಿಸ್ಟೆಸ್. ನಾನು ಈ ಕಾರ್ಡನ್ನು ಇಲ್ಲಿಡ್ತಾ ಇದ್ದೀನಿ. ಇಲ್ಲಿಡೋಣ, ಕಾಣ್ತಾ ಇದೆ ಅಲ್ವಾ? ಸೊ ಇಲ್ಲಿ ನಿಮಗೆ ಇನ್ನರ್ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಸೊ ಇನ್ನರ್ ವರ್ಕ್ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಫೈನಾನ್ಷಿಯಲಿ ಏನಾದರೂ ಸ್ಟ್ರಗಲ್, ನೀವು ರೈಟ್ ನಾವು ಏನಾದರೂ ಫೈನಾನ್ಷಿಯಲಿ ಸ್ಟ್ರಗಲ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ ಏನಿದೆ ನೋಡಿ, ಅದು ಎಂಡ್ ಆಗುತ್ತೆ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ ಮೂಮೆಂಟಲ್ಲಿರೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸಿಗೆ ಸರೆಂಡರ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಇದು ಕೂಡ ಪ್ರೆಸೆಂಟ್ ಮೂಮೆಂಟಲ್ಲಿರೋದಕ್ಕೆ ಹೇಳ್ತಾ ಇದೆ ನಿಮಗೆ. ಓಕೆ, ಸೊ ಎಸ್, ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಇದೆ. ಸೊ ನಿಮ್ಮನ್ನು ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಪೈಲ್ ನಂಬರ್ 1, ಬಿಕಾಸ್ ಇಂಟ್ಯೂಷನ್ ಯಾವಾಗಲೂ ಸರಿಯಾದ ಗೈಡೆನ್ಸನ್ನು ನಿಮಗೆ ಕೊಡುತ್ತೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಎಸ್, ಇಲ್ಲಿದೆ 5 ಆಫ್ ವಾಂಡ್ಸ್. ಸೊ ಮೇ ಬಿ ನಿಮ್ಮ ಲೈಫಲ್ಲಿ ರೈಟ್ ನಾವು ತುಂಬಾ ಇನ್ನರ್ ಬ್ಯಾಟಲ್ಸ್ ನಡೀತಾ ಇರ್ಬೋದು. ಪೈಲ್ ನಂಬರ್ 1 ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಅಂತಂದರೆ, ಇನ್ನರ್ ಬ್ಯಾಟಲ್ಸ್ ಲೈಕ್ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರಬಹುದು, ಕರಿಯರಲ್ಲಿ ಪ್ರಾಬ್ಲಮ್ ಇರ್ಬೋದು, ತುಂಬಾ ಕಾಂಪಿಟೇಷನ್ಸ್ ಇದೆ. ಕಲೀಗ್ಸ್ ಕೆಲವರಿಗೆ ಇಲ್ಲಿ ಲೈಕ್ ಕಲೀಗ್ಸ್ ಜೊತೆ ಸರಿಯಾದ ಸಂಬಂಧ ಇರದೇ ಇರಬಹುದು. ಸೊ ಅಂಥ ಎನರ್ಜಿನ
ನೋಡ್ತಾ ಇದ್ದೀನಿ. ಬಟ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಹ್ಯಾಪಿನೆಸ್ನ ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆ್ಯಂಡ್ ಯೂನಿವರ್ಸಲ್ಲಿ ಕೂಡ ನಿಮಗೆ ಟ್ರಸ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಯೂನಿವರ್ಸ್ ಕೂಡ ನಿಮಗೆ ಟ್ರಸ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಯಾರಾದರೂ ದೊಡ್ಡವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ, ಒಳ್ಳೆಯ ವಿಷಯನ ಹೇಳ್ತಾ ಇದ್ದಾರೆ ಅಂತಂದರೆ ಕೇಳಿ ಅವ್ರೇನು ಹೇಳ್ತಾರೆ ಅನ್ನೋದು. ಮೂರ್ಖತನ ಮಾಡೋದಕ್ಕೆ ಹೋಗಬೇಡಿ ರೈಟ್ ನಾವು. ಓಕೆ, ಸೊ ಇಲ್ಲಿ ಇನ್ನರ್ ಬ್ಯಾಟಲ್ಸ್, ಚಾಲೆಂಜಸ್, ರೈಟ್ ನಾವು ನಿಮ್ಮ ಲೈಫಲ್ಲಿ ಚಾಲೆಂಜಸ್, ಇನ್ನರ್ ಬ್ಯಾಟಲ್ಸ್ ನಡೀತಾ ಇರಬಹುದು. ಓಕೆ, ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಡೀತಾ ಇದೆ. ಸೊ ಯೂನಿವರ್ಸ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನಲ್ಲಿ ವಿಶ್ವಾಸ ಇರಲಿ, ನನ್ನಲ್ಲಿ ನಂಬಿಕೆ ಇರಲಿ ಅಂತ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಸಕ್ಸಸ್ ಇದೆ, ನಿಮ್ಮ ಹತ್ರ ಸಕ್ಸಸ್ ಬರ್ತಾ ಇದ್ರೆ ಗ್ರೀನ್ ತಾರಾ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಸಕ್ಸಸ್ ಇದೆ ಅಂತ ಹೇಳಿಬಿಟ್ಟು. ಯು ಆರ್ ಬೇಕನ್ ಫಾರ್ ಅದರ್ಸ್, ವಾಯ್ಸ್ ಲೀಡರ್. ಓಕೆ, ಸೊ ನೀವು ಬೇರೆಯವರಿಗೆ ದಾರಿದೀಪ ಆಗುವವರು, ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಆದಷ್ಟು ಕರೇಜಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್, ಪೈಲ್ ನಂಬರ್ 1, ಯು ಆರ್ ಪ್ರೊಟೆಕ್ಟೆಡ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಜನರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಓಕೆ, ಅ ಬ್ರೇಕ್ ಥ್ರೂ ಈಸ್ ಅಟ್ ಆ್ಯಂಡ್ ಬ್ರೇಕಿಂಗ್ ಟ್ರೇಲ್. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನೀವು ದಾರಿನ ಮಾಡಬೇಕಾಗತ್ತೆ. ಓಕೆ, ನಿಮಗೆ ಲೈಫಲ್ಲಿ ಸಕ್ಸಸ್ ರೆಕಗ್ನೇಷನ್ ಬೇಕು ಅಂತಂದರೆ ಅದಕ್ಕೆ ದಾರಿ ನೀವೇ ಹುಡ್ಕೊಳ್ಬೇಕಾಗತ್ತೆ. ಬ್ರೇಕ್ ಥ್ರೂ, ಮಹತ್ವದ ತಿರುವು ಏನಿದೆ ನೋಡಿ, ಅದನ್ನು ನೀವು ಮಾಡಬೇಕಾಗತ್ತೆ. ಲೈಕ್ ಏನೋ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ವ, ಸೊ ಆ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಜೊತೆ, ಪೈಲ್ ನಂಬರ್ 1. ಸೊ ನೆಕ್ಸ್ಟ್ ಈಸ್ ಎಮೋಲ್ಡ್, angel of prosperity. I am balanced with abundance. I am successful in all of my business pursuits. My actions come from a loving place and have beneficial results for myself and others. I am fortunate. I am appreciate and enjoy my prosperity. Emerald ide, are you embarking on a venture? Do you wish to increase your financial security? Trust that you have the ability to be successful and prosperous. Activate your inner entrepreneur. Believe in yourself and you will be reach your goals. Yes, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ, ಡೌಟ್ ಪಡ್ಕೊಳ್ಬೇಡಿ ಅಂತ ನಾನು ಹೇಳಿದೆ ಅಂತ ಅನಿಸುತ್ತೆ ಮೇ ಬಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ, ಅದು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಿಮಗಿಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ನೀವು ಯಾವಾಗ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ತೀರಾ ನೋಡಿ, ಆವಾಗಲೇ ನೀವು ಗೋಲನ್ನು ರೀಚ್ ಮಾಡೋದಕ್ಕೆ ಸಾಧ್ಯ, ಅದರ್ವೈಸ್ ನೋ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಎಬಿಲಿಟಿ, ಟ್ರಸ್ಟ್ ದ್ಯಾಟ್ ಯು ಹ್ಯಾವ್ ದ ಎಬಿಲಿಟಿ. ನಿಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಇದೆ, ನಿಮ್ಮ ಸಾಮರ್ಥ್ಯದ ಮೇಲೆ ಡೌಟ್ ಪಟ್ಕೊಳ್ಬೇಡಿ. ಓಕೆ, ಫೈನಲ್ ಕಾರ್ಡ್. ಓಕೆ, ಫ್ರೆಂಡ್ಲಿನೆಸ್ ಇದೆ. ಸೊ ಆದಷ್ಟು ಇದು ಫ್ರೆಂಡ್ಲಿನೆಸ್ ಏನು ಅಂತಂದರೆ, ನಿಮ್ಮ ಜೊತೆಗಿನ ಸಂಬಂಧ ಏನಿದೆ ನೋಡಿ, ಹೇಗಿದೆ ಅನ್ನೋದನ್ನು ನೋಡಿ. ಆ್ಯಸ್ ಅ ಪರ್ಸನ್ ನೀವು ನಿಮ್ಮನ್ನು ಯಾವ ಥರ ನೋಡ್ತೀರಾ, ಆ್ಯಸ್ ಅ ಪರ್ಸನ್ ನೀವು ಬೇರೆಯವ್ರನ್ನ ಯಾವ ಥರ ನೋಡ್ತೀರಾ, ಏನಾದರೂ ಕಂಪೇರ್ ಮಾಡ್ತಾ ಇದ್ದೀರಾ, ನಿಮಗೆ ಅಡ್ವೈಸ್ ಇದೆ, ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡಬೇಡಿ. ಬಿಕಾಸ್ ಎಲ್ಲರ ಲೈಫ್ ಪರ್ಪಸ್ ಬೇರೆ ಬೇರೆಯೇ ಇರುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಎಮೋಷ್ನಲಿ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2 ನೋಡಿ, ಓಂಕಾರ ಏನಾಯಿತು ನೋಡಿ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಕೂಡ ಈ ಥರ ಬ್ಯಾಟಲ್ಸ್ ನಡೀತಾ ಇರ್ಬೋದು. ಪೈಲ್ ನಂಬರ್ 1, ಲೈಕ್ ಕೆಲವರ ವಿಶ್ವಾಸ ಏನಿದೆ ನೋಡಿ, ಅದು ಬ್ರೇಕ್ ಆಗಿರಬಹುದು. ಮೇ ಬಿ ನೀವು ತುಂಬ ಥರದ ಚಾಲೆಂಜನ್ನು ಫೇಸ್ ಮಾಡ್ತಾ ಇರ್ಬೋದು. ಕೆಲವ್ರದ್ದು ಬ್ರೇಕಪ್ ಆಗಿರ್ಬೋದು, ಸಪ್ರೇಷನ್ಸ್, ಡಿವೋರ್ಸ್, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೇನೆ. ಬಿಕಾಸ್ ಇದು ನೋಡಿ ಕಟ್ಟಾಯಿತು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಈ ಪೆಂಡುಲಮ್ ಏನಿದೆ ನೋಡಿ, ಇದಕ್ಕೆ ಹೆಸರಿಟ್ಟಿದೆ. ಸೊ ಇದನ್ನು ನಾನು ಪೆಂಡುಲಮ್ ಅಂತ ಕರೆಬಾರ್ದಿತ್ತು. ಓಕೆ, ಸೊ ಇದರ ಹೆಸರಿಂದ ಕರಿಬೇಕಿತ್ತು, ಬಟ್ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ಪೆಂಡುಲಮ್ ಹೇಳಿದೆ. ಬಟ್ ಎಸ್, ರೈಟ್ ನಾವು ಇದರ ಎನರ್ಜಿ ಮುಗೀತು, ಇದರ ಜೊತೆಗಿನ ಕನೆಕ್ಷನ್ ನಂದು ಮುಗೀತು. ಸೊ ಇನ್ನು ಬೇರೆಯೇ ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸಿ ಗ್ರೀನ್ ತಾರಮ್ಮ ನಿಮ್ಗೇನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ.
ಟೆನ್ ಆಫ್ ಪೆಂಟಿಕಲ್ಸ್. ಓಕೆ, ಪೈಲ್ ನಂಬರ್ 2, ನಿಮ್ಮಲ್ಲಿ ತುಂಬ ಜನ ಬ್ಲ್ಯಾಕ್ ಶೀಪ್ ಇದ್ದೀರಿ ಇಲ್ಲಿ. ಬಿಕಾಸ್ ನಿಮ್ಮ ಮನೆಯಲ್ಲಿ ಎಲ್ಲರೂ ಎಲ್ಲರೂ ಒಂದೇ ಥರ ಇದ್ದರೆ ನೀವು ಡಿಫ್ರೆಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಡಾಕ್ಟ್ರ್, ಅಕ್ಕ ಡಾಕ್ಟ್ರ್, ಅಣ್ಣ ಡಾಕ್ಟ್ರ್, ಬಟ್ ನಿಮ್ಗೆ ಅದಾಗೋದಕ್ಕೆ ಇಷ್ಟ ಇಲ್ಲ. ಸೊ ದ್ಯಾಟ್ಸ್ ಕಾಲ್ಡ್ ಬ್ಲ್ಯಾಕ್ ಶೀಪ್. ಸೊ ನೀವು ನಿಮ್ಮ ಆಲೋಚನೆಗಳು ಡಿಫ್ರೆಂಟ್ ಇರಬಹುದು ನಿಮ್ಮ ಫ್ಯಾಮಿಲಿಗಿಂತ. ಸೊ ಅದನ್ನ ಪರ್ಸ್ಯೂ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ಗ್ರೀನ್ ತಾರಮ್ಮ ಹೇಳ್ತಾ ಇದ್ರೆ ಏನು ಅಂತಂದರೆ, ನೀನು ಎಲ್ಲದಕ್ಕಿಂತ ಡಿಫ್ರೆಂಟ್ ಇದೆಯಾ, ಇಲ್ಲಾಂದರೆ ಯಾರಾದರೂ ನಿಮ್ಗೆ ಹೇಳ್ತಾ ಇದ್ದಾರೆ ನೀನು ಡಿಫ್ರೆಂಟ್ ಇದೆಯಾ ನಮಗಿಂತ, ಯಾಕೆ ನೀನು ಡಿಫ್ರೆಂಟ್, ಆ ಥರ ಕ್ವಶನ್ ಯಾರಾದರೂ ಕೇಳಿದರೆ, ಸೊ ಅದಕ್ಕೆ ನೀವು ಬೇಸರ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಹೇಗಿದ್ದೀರಾ ನೋಡಿ ಆ ಥರ ಎಕ್ಸೆಪ್ಟ್ ಮಾಡಿ, ಬಿಕಾಸ್ ಯು ಆರ್ ಅ ಯುನಿಕ್. ಇಲ್ಲಿ ಗ್ರೀನ್ ತಾರಮ್ಮ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಯು ಆರ್ ಅ ಯುನಿಕ್ ಪರ್ಸನ್. ಓಕೆ, ಆ್ಯಂಡ್ ರೈಟ್ ನಾವು ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ, ರೈಟ್ ನಾವು ನಿಮ್ಮ ಪರಿಸ್ಥಿತಿನ ಬೇರೆ ರೀತಿಯಲ್ಲಿ ನಿಮಗೆ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪೈಲ್ ನಂಬರ್ 2, ರೈಟ್ ನಾವು ಇರುವ ಪರಿಸ್ಥಿತಿ ಏನಿದೆ ನೋಡಿ ಅದನ್ನ ಬೇರೆ ರೀತಿಯಲ್ಲಿ ನಿಮಗೆ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಟೈಮನ್ನು ನೇಚರ್ ಜೊತೆ ಸ್ಪೆಂಡ್ ಮಾಡಿ, ಎನಿಮಲ್ಸ್ ಜೊತೆ ಸ್ಪೆಂಡ್ ಮಾಡೋದು ತುಂಬ ಒಳ್ಳೆಯದು ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಗ್ರೀನ್ ತಾರಮ್ಮ ನಿಮಗೆ ಬೇರೆ ಏನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ನೈಟ್ ಆಫ್ ಕಪ್ಸ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2 ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಲವ್ ಎಕ್ಸ್ಪ್ಲೋರ್ ಇರಬಹುದು. ಓಕೆ, ಸೊ ಇಲ್ಲಿ ತನಕ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ನೋಡಿ, ಸೊ ಅವ್ರಿಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ರಿಲೇಷನ್ಶಿಪ್ ರಿಲೇಟೆಡ್ ಇರಬಹುದು ಇದು, ನನಗೆ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ 8 ಆಫ್ ಸೋರ್ಡ್ಸ್. ಓಕೆ, ಸೊ ನಿಮಗೆ ಗ್ರೀನ್ ತಾರಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬಿ ಕಾನ್ಫಿಡೆಂಟ್ ಅಬೌಟ್ ಯು. ನಾನು ಇಲ್ಲಿ ಹೇಳ್ತಾ ಇರುವ ನೀವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಇರ್ಬೋದು, ಮೇ ಬಿ ಲುಕ್ ವೈಸ್ ಇರ್ಬೋದು, ಎನಿ ಕೈಂಡ್ ಆಫ್ ಬಟ್ ಬಿ ಕಾನ್ಫಿಡೆಂಟ್. ನೀವೇನು ವೇರ್ ಮಾಡ್ತೀರಾ ನೋಡಿ, ಬಿ ಕಾನ್ಫಿಡೆಂಟ್. ಬಿಕಾಸ್ ನಾವು ಬೇರೆಯವ್ರನ್ನ ನೋಡಿದ ತಕ್ಷಣ ನಮಗೆ ಅನಿಸುತ್ತೆ ಇವ್ರು ಈ ಥರ ಬಟ್ಟೆ ಹಾಕಿದ್ದಾರೆ, ನಾವು ಈ ಥರ ಇದ್ದೀವಿ ಅನ್ನೋದು. ನೋ, ನೀವೇನು ವೇರ್ ಮಾಡ್ತೀರಾ, ನೀವು ಯಾವ ಥರ ಮಾತಾಡ್ತೀರಾ ನೋಡಿ, ಬಿ ಕಾನ್ಫಿಡೆಂಟ್ ಪೈಲ್ ನಂಬರ್ 2. ಸೊ ನಿಮ್ಗೆ ಇಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ, ಬಿ ಕಾನ್ಫಿಡೆಂಟ್. ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಕ್ಲಾರಿಟಿನ ತಗೊಂಡು ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ರೈಟ್ ನಾವು ಪೈಲ್ ನಂಬರ್ 2 ಪೀಪಲ್, ನೀವು ತುಂಬಾ ಪವರ್ಲೆಸ್ ಫೀಲ್ ಮಾಡ್ತಾ ಇರ್ಬೋದು, ನನ್ನಲ್ಲಿ ಪವರ್ ಇಲ್ಲ, ಪವರ್ಲೆಸ್. ಆ್ಯಕ್ಚುಲಿ ಇದು ರಿಯಾಲಿಟಿಯಲ್ಲಿ ಇಲ್ಲ, ಇದು ನಿಮ್ಮ ಮೈಂಡಲ್ಲಿ ಮಾತ್ರ ಇದೆ ನೀವು ಪವರ್ಲೆಸ್ ಇದ್ದೀರಾ ಅನ್ನೋದು. ಓಕೆ, ಬಟ್ ಆ್ಯಕ್ಚುಲಿಯಲ್ಲಿ ಯು ಆರ್ ವೆರಿ ಪವರ್ಫುಲ್ ಪರ್ಸನ್. ಸೊ ಜನರು ನಿಮ್ಮನ್ನು ಫಾಲೋ ಮಾಡ್ತಾರೆ. ನಿಮ್ಮ ಡ್ರೆಸ್ ಸೆನ್ಸ್ ಇರ್ಬೋದು, ನೀವು ಹೇಗೆ ಕೂತ್ಕೊಳ್ತೀರಾ, ನೀವು ಹೇಗೆ ವಾಕ್ ಮಾಡ್ತೀರಾ, ಸೊ ನಿಮ್ಮ ಮುಂದೆ ನೋಡೋದಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮ್ಮನ್ನು ಸ್ಟಾಕ್ ಮಾಡ್ತಾರೆ. ಇಲ್ಲಾಂದರೆ ನೀವೇನಾದರೂ ಹೊರಗಡೆ ಹೋದಾಗ ನಿಮ್ಮ ಡ್ರೆಸ್ ಸೆನ್ಸ್ ಹೇಗಿದೆ ನೋಡಿ ಅದನ್ನು ನೋಡ್ತಾರೆ. ಓಕೆ, ಸೊ ನನಗಿಲ್ಲಿ ಆ ಥರ ಕಾಣ್ತಾ ಇದೆ. ಪೈಲ್ ನಂಬರ್ 2 ನಿಮಗಿಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ, ಎಕ್ಸ್ಟ್ರೋವರ್ಟ್ ಆಗಬೇಡಿ, ಇಂಟ್ರೋವರ್ಟ್ ಆಗಬೇಡಿ, ಎಕ್ಸ್ಟ್ರೋವರ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಜನರ ಜೊತೆ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿರಬಹುದು. ಸೊ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2 ಆ್ಯಂಡ್ 8 2 ಸಲ ಬಂದಿದೆ ನಿಮಗೆ. ನಂಬರ್ 8, ಲೈಫಲ್ಲಿ ಆದಷ್ಟು ಡಿಸಿಪ್ಲೈನ್ನ ಮೇಂಟೈನ್ ಮಾಡಿ ಆ್ಯಂಡ್ ಸೆಲ್ಫ್ ಮಾಸ್ಟ್ರಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಆ್ಯಂಡ್ ಡೆಡಿಕೇಶನ್ ಇಟ್ಕೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಸರಿಯಾದ ರುಟೀನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಟೈಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2 ನಿಮಗೆ. ಆ್ಯಂಡ್ ಇನ್ನೂ ನಿಮಗೆ ಗ್ರೀನ್ ತಾರಮ್ಮ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಹತ್ರ ಆಪರ್ಚುನಿಟಿ ಬರ್ತಾ ಇದೆ. ಮೇ ಬಿ ಇದು ಪ್ರಪೋಸಲ್ಸ್ ಇರ್ಬೋದು, ಮೇ ಬಿ ಜಾಬ್ ಆಫರ್ ಇರ್ಬೋದು, ಎನಿ ಕೈಂಡ್ ಆಫ್ ಬರ್ತಾ ಇದೆ. ಬಟ್ ರೈಟ್ ನಾವು ನಿಮಗೆ ಪವರ್ಲೆಸ್ ಆಗಬೇಡಿ, ಪವರ್ಫುಲ್ ಆಗಿ ಕ್ಲಾರಿಟಿನ ತೊಗೊಂಡು ಬನ್ನಿ. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮನ ಟ್ರಸ್ಟ್ ಮಾಡಿ. ಬಿಕಾಸ್ ನಿಮ್ಮ ಸ್ಪಿರಿಟ್ ಆ್ಯನಿಮಲ್, ಸ್ಪಿರಿಟ್ ಗೈಡ್ ನಿಮಗೆ ಗೈಡ್ ಮಾಡ್ತಾ ಇದೆ. ಜಸ್ಟ್ ಟ್ರಸ್ಟ್ ದ್ಯಾಮ್, ಅವ್ರನ್ನ ಟ್ರಸ್ಟ್ ಮಾಡಿ.
ಓಕೆ, ಸೊ ಎಸ್ ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ಬೇರೆ ಏನು ಗೈಡೆನ್ಸ್ ಇದೆ. ಲಿಸನ್ ಟು ಇಂಟ್ಯೂಷನ್. ನೋಡಿ ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ನಿಮ್ಮ ಅಂತರಾತ್ಮನ ನಂಬಿ, ಪೈಲ್ ನಂಬರ್ 2. ಓಕೆ, ಗೆಟ್ ದ ಬಿಗ್ ಪಿಕ್ಚರ್, ವಿ ಫ್ರಮ್ ಎಬೋವ್. ಸೊ ಗೆಟ್ ದ, ನಿಮ್ಮ ಎಲ್ಲ ಲೈಫ್ ಏರಿಯಾದನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಗೆಟ್ ದ ಬಿಗ್ ಪಿಕ್ಚರ್. ಸ್ಮಾಲ್ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡೋದಲ್ಲ, ಗೆಟ್ ಬಿಗ್ ಪಿಕ್ಚರ್. ನೋಡಿ ಇವಾಗ ಇವಳು ಪ್ಯಾರಾಚೂಟಲ್ಲಿ ಮೇಲೆ ಹೋಗ್ತಾ ಇದ್ದಾಳೆ. ಸೊ ಇವಳ ಸುತ್ತಮುತ್ತ ಹೇಗಿದೆ ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಸೊ ನಿಮಗೂ ಕೂಡ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ. ವ್ಯೂ ಫ್ರಮ್ ದ ಎಬೋವ್, ವ್ಯೂ ಫ್ರಮ್ ಎಬೋವ್, ಗೆಟ್ ದ ಬಿಗ್ ಪಿಕ್ಚರ್. ಬಿಗ್ ಪಿಕ್ಚರನ್ನು ನೋಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2, ಲಿಪಿಡೋಲೈಟ್, angel of well-being. I am constantly maintain a balanced and joyful outlook in life. I am so grateful for an inner issue of sense of well-being. I easily center my attention on the people, place and things that bring me happiness. Have you been feeling depressed right now? Depressed ಫೀಲ್ ಮಾಡ್ತಾ ಇದ್ದೀರಾ? ನಿಮ್ಮ ಮೂಡಲ್ಲಿ ಸ್ವಿಂಗ್ಸ್ ಆಗ್ತಾ ಇದೆಯಾ? ಇಟ್ ಈಸ್ ಟೈಮ್ ಟು ರಿಸ್ಟೋರ್ ವೆಲ್-ಬೀಯಿಂಗ್ಸ್. ಅ ಜಾಯ್ಫುಲ್ ಔಟ್ಲುಕ್ ಇನ್ ಲೈಫ್ ಕ್ಯಾನ್ ಬಿ ಯುವರ್ಸ್. Take the necessary step to shift your focus from that which troubles you to that which brings you joy. ಸೊ ರೈಟ್ ನಾವು ಯಾವುದು ಟ್ರಬಲ್ ಕೊಡ್ತಾ ಇದೆ ನೋಡಿ, ಅದರಿಂದ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಅದರಿಂದ ನಿಮ್ಮ ಫೋಕಸನ್ನು ಶಿಫ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಬಿಕಾಸ್ ಅದೇ ನಾನು ಹೇಳ್ದೆ ಅಲ್ವ, ಈ ಫೇಸಿಂಗ್ ಲಾಟ್ ಆಫ್ ಡಿಪ್ರೆಸ್ ಇರಬಹುದು, ಲೈಕ್ ವರೀಸ್ ಇರಬಹುದು. ಓಕೆ, ಪೈಲ್ ನಂಬರ್ 2. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೈಲ್ ನಂಬರ್ 2 ಫೋಕಸನ್ನು ಚೇಂಜ್ ಮಾಡೋದಕ್ಕೆಲ್ಲ ಹೇಳ್ತಾರೆ. ಯಾವುದು ನಿಮಗೆ ಮೊದಲು ತುಂಬಾ ಏನು ಹೇಳ್ತಾರೆ, ಯಾವುದು ನಿಮಗೆ ತುಂಬಾ ಟ್ರಬಲ್ ಕೊಡ್ತಾ ಇದೆ ನೋಡಿ, ತೊಂದರೆ ಕೊಡ್ತಾ ಇದೆ ನೋಡಿ, ಅದರಲ್ಲಿ ಶಿಫ್ಟ್ ಅನ್ನೋ ಥರದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನೋ ನಥಿಂಗ್ನೆಸ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ತುಂಬ ವರಿ ಇದೆ ಅಂತಂದರೆ ಅದನ್ನ ಅಂದ್ಕೊಳ್ಳಿ, ನನಗೆ ಯಾವುದೇ ಥರದ ವರಿ ಇಲ್ಲ ಅನ್ನೋದು. ನೋ ನಥಿಂಗ್ನೆಸ್, ನೀವು ಅಂದ್ಕೊಂಡದ್ದು ಏನೂ ನಡೆದಿಲ್ಲ ಅನ್ನೋದು ಅಂದ್ಕೊಳ್ಳಿ. ಪೈಲ್ ನಂಬರ್ 2, ಆ ಥರದ್ದು ಏನೂ ನಡೆದಿಲ್ಲ ಅನ್ನೋದು. ಓಕೆ, ಪೈಲ್ ನಂಬರ್ 2, ನೋ ನಥಿಂಗ್ನೆಸ್, ಏನೂ ಇಲ್ಲ. ಸೊ ಇಲ್ಲಿ ನಿಮಗೆ ಕ್ಲೀನ್ ಸ್ಲೇಟಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಡ್ವೈಸ್ ಇದೆ ನಿಮಗೆ, ನೀವು ಬಿಗಿನಿಂಗ್ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಖಾಲಿ ಹಾಲೆಯಲ್ಲಿ ನೀವು ಏನು ಬರೀಬೇಕು ಅಂತ ಇದ್ದೀರಾ. ಓಕೆ, ಪೈಲ್ ನಂಬರ್ 2. ಸೊ ಎಸ್, ಪೈಲ್ ನಂಬರ್ 2ಗೆ ಬೇರೆ ಫೈನಲ್ ಇದರಿಂದ ನೋಡೋಣ ಏನಿದೆ ಅಂತ. ಫೈಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ. ಫೈಲ್ ನಂಬರ್ 2. ಓಕೆ, ಥ್ಯಾಂಕ್ ಯು. ನಿಮ್ಮನ್ನು ನಿಮ್ಮ ಪ್ರೀತಿ ಪಾತ್ರರು ತುಂಬ ಮಿಸ್ ಮಾಡುತ್ತಿದ್ದಾರೆ. ಐ ಮಿಸ್ ಯು, ಐ ಆಮ್ ಸಾರಿ ಎಂದು ಹೇಳುತ್ತಿದ್ದಾರೆ. ಓಕೆ, ಸೊ ರೈಟ್ ನಾವು ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ನೋಡಿ, ಅವ್ರು ತುಂಬಾ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನಿಮ್ಮ ತಾಯಿ ಇರ್ಬೋದು, ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದರೆ ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಬರೀ ಪ್ರೀತಿ ಹಿಂದೆ ಹೋಗದಿರಿ, ಜೀವನದ ಬೇರೆ ಏರಿಯಾದಲ್ಲೂ ಸ್ವಲ್ಪ ಗಮನಿಸಿ ನೋಡಿ, ಎಲ್ಲಿ ಕೊರತೆ ಇದೆ ಹಾಗೆ ಹೇಗೆ ಸರಿಪಡಿಸಬಹುದು ಎಂದು ತಿಳಿಯುತ್ತೆ. ಸೊ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೆಚ್ಚು ಪ್ರೀತಿಯಿಂದ ಮಿಸ್ ಮಾಡ್ತಾ ಇದ್ದಾರೆ. ಓಕೆ, ಮೇ ಬಿ ಇದು ಎನರ್ಜಿ ನಿಮ್ಮದಾಗಿರ್ಬೋದು, ನೀವು ಅವ್ರನ್ನ ತುಂಬ ಮಿಸ್ ಮಾಡ್ತಾ ಇರ್ಬೋದು, ನೀವು ಅವರಿಗೆ ಸಾರಿ ಅಂತ ಕೂಡ ಹೇಳ್ತಾ ಇರ್ಬೋದು. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾರೆ, ಬರೀ ಪ್ರೀತಿ ಹಿಂದೆ ಹೋಗೋದಿರಿ, ಬರೀ ಪ್ರೀತಿ ಹಿಂದೆ ಹೋಗಬೇಡಿ, ಜೀವನದ ಬೇರೆ ಏರಿಯಾದಲ್ಲೂ ಕೂಡ ಗಮನ ಇಟ್ಟು ನೋಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಎಲ್ಲಿ ಕೊರತೆ ಇದೆ ಅನ್ನೋದನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಅದನ್ನ ಸರಿಪಡಿಸಬಹುದಾ ಅಂತ ನಿಮಗೆ ಗೊತ್ತಾಗುತ್ತೆ, ಹೇಗೆ ಸರಿಪಡಿಸಬಹುದು ಅನ್ನೋದು. ಓಕೆ, ಸೊ ಎಸ್, ಇದು ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್. ಪೈಲ್ ನಂಬರ್ 3, ಯಾರು ಬ್ಲ್ಯಾಕ್ ಅಪ್ಸೈಡನ್ನು ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ, ಗ್ರೀನ್ ತಾರಮ್ಮ ನಿಮ್ಗೇನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಟೆಂಪ್ರೆನ್ಸ್, ಲೆಟ್ ಗೋ ಆಫ್ ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್. ಸೊ ನಿಮಗೆ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ರೆ ಗ್ರೀನ್ ತಾರಮ್ಮ, ಆ್ಯಂಡ್ ಆದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಯಾವುದನ್ನು ಕೂಡ ತುಂಬ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಯಾವುದೇ ಥರದ ಲೈಕ್ ಜಗಳಗಳಿರಬಹುದು,
ಲೈಕ್ ಬೇರೆಯವ್ರಿಗೆ ಹೆಚ್ಚಿನ ಎನರ್ಜಿನ ಕೊಡೋದಿರಬಹುದು. ಸೊ ನಿಮಗಿಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಎನರ್ಜಿನ ವೇಸ್ಟ್ ಮಾಡಬೇಡಿ. ಇನ್ನೊಂದು ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಅತಿಯಾಗಿ ಯಾವುದನ್ನು ಕೂಡ ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 3. ಓಕೆ, ಸೊ ಲೆಟ್ಸ್ ಸಿ ಗ್ರೀನ್ ತಾರಮ್ಮ ಬೇರೆ ಏನು ಪೈಲ್ ನಂಬರ್ 3ಗೆ ಏನು ಹೇಳಬೇಕು ಅಂತ ಇದೆ ಅಂತ ನೋಡೋಣ. ಪೈಲ್ ನಂಬರ್ 3. ಓಕೆ, 2 ಆಫ್ ಸೋರ್ಡ್ಸ್ ಇದೆ ಇಲ್ಲಿ, 7 ಆಫ್ ಕಪ್ಸ್ ಇದೆ. ಓಕೆ, ದ ಟವರ್ ಇದೆ. ಓಕೆ, ಬಿಹೈಂಡ್ ದ ಸೀನ್ ತುಂಬ ನಡೀತಾ ಇದೆ ಪೈಲ್ ನಂಬರ್ 3. ಓಕೆ, ಪೈಲ್ ನಂಬರ್ 3 ಇಲ್ಲಿ ಕೆಲವೊಂದು ಸಿಚುವೇಶನ್ಸ್ ಎಂಡ್ ಆಗ್ತಾ ಇದೆ. ಪೈಲ್ ನಂಬರ್ 3 ಓಕೆ, ಸ್ಟ್ರಗಲ್ಸ್, ಪೇಯ್ನ್, ಮೆಂಟಲ್ ಇಲ್ನೆಸ್, ಎನಿ ಕೈಂಡ್ ಆಫ್, ಸೊ ಅದು ಎಂಡ್ ಆಗ್ತಾ ಇದೆ. ಇಲ್ಲಿ ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 3 ಪೀಪಲ್ ಫೋಕಸ್ಡ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ, ರಿಯಾಲಿಟಿಯಲ್ಲಿ ಜೀವನ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಭ್ರಮೆಯಲ್ಲಿ ಜೀವನ ಮಾಡಬೇಡಿ. ಪೈಲ್ ನಂಬರ್ 3 ಹೆಚ್ಚಿನ ಕಲ್ಪನೆಯನ್ನು ಮಾಡೋದು ಆ್ಯಂಡ್ ಲೈಕ್ ಇಮ್ಯಾಜಿನೇಷನ್ ಮಾಡೋದು ಆ ಥರ ಅಲ್ಲ. ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಹೇಳ್ತಾರೆ, ಓಕೆ, ಸೊ ಬಿಳಿ ಇರೋದೆಲ್ಲ ಹಾಲಲ್ಲ. ಸೊ ಅದೇ ಥರ ಯಾವುದೆಲ್ಲ ಹೊಳೆಯುತ್ತೆ ನೋಡಿ, ಅದು ಚಿನ್ನ ಅಲ್ಲ. ಸೊ ಇಲ್ಲಿ ನಿಮಗೆ ಅದನ್ನೇ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ನಿಮ್ಮ ಮುಂದೆ ತುಂಬಾ ಥರದ ಆಪ್ಷನ್ಸ್ ಬರ್ಬೋದು, ಆಪರ್ಚುನಿಟೀಸ್ ಬರ್ಬೋದು. ಬಟ್ ಅದರಲ್ಲಿ ನಿಮಗೆ ಸರಿಯಾದದ್ದು ಯಾವುದು ಅನ್ನೋದನ್ನು ನೀವು ಚೂಸ್ ಮಾಡಬೇಕಾಗಿದೆ ವೈಸ್ಲಿ. ಸೊ ಇಲ್ಲಿ ನಿಮಗೆ ಪೈಲ್ ನಂಬರ್ 3 ಇಲ್ಲಿ ನಿಮಗೆ ಗ್ರೀನ್ ತಾರಮ್ಮ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ವಿಷಯನ ಚೂಸ್ ಮಾಡ್ತೀರಾ ನೋಡಿ, ತುಂಬಾ ವೈಸ್ಲಿಯಾಗಿ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಯೂಷನಲ್ಲಿ ಬೀಳಬೇಡಿ, ಲೈಕ್ ರಿಯಾಲಿಟಿಯಿಂದ ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಮೇ ಬಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಸಂಗ್ರಹ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಎನಿ ಕೈಂಡ್ ಆಫ್ ಯಾವುದೇ ಸಿಚುವೇಶನ್ಸ್ ಇರ್ಬೋದು ರೈಟ್ ನಾವು. ಓಕೆ, ಬಿಹೈಂಡ್ ದ ಸೀನ್ ತುಂಬ ನಡೀತಾ ಇದೆ ಇಲ್ಲಿ ಪೈಲ್ ನಂಬರ್ 2. ಓಕೆ, ಬಟ್ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಡೀತಾ ಇದೆ. ಆ್ಯಂಡ್ ಲಿಮಿಟೇಷನ್, ಸೊ ಯಾವ ಥರದ ಲಿಮಿಟೇಷನ್ಸ್ನ ಇಟ್ಕೊಂಡಿದ್ದೀರಾ ನಿಮಗೆ ನೀವು, ಯಾವ ಥರದ ರಿಸ್ಟ್ರಿಕ್ಷನನ್ನು ಇಟ್ಕೊಂಡಿದ್ದೀರಾ ನಿಮಗೆ ನೀವು ಅನ್ನೋದನ್ನು ನೋಡಿ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ, ಆಪರ್ಚುನಿಟೀಸ್ ನಿಮಗೋಸ್ಕರ ಆಪರ್ಚುನಿಟೀಸ್ ತುಂಬ ಬರ್ತಾ ಇದೆ. ಪೈಲ್ ನಂಬರ್ 3 ಸಾರಿ. ಸೊ ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಯೂಷನಲ್ಲಿ ಇದ್ದು ಯಾವುದೇ ಥರದ ಚಾಯ್ಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಅಂತರಾತ್ಮನ ನಂಬಿ ಆಮೇಲೆ ಚೂಸ್ ಮಾಡಿ. ಬಿಕಾಸ್ ಬೇರೆಯವ್ರು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಬಹುದು, ಯಾರಿಗೂ ಕೂಡ ಇನ್ಫ್ಲುಯೆನ್ಸ್ ಆಗೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಕ್ಲಾರಿಟಿನ ತೊಗೊಂಡು ಬನ್ನಿ. ಓಕೆ, ಸೊ ರೈಟ್ ನಾವು ನಿಮಗೆ ಮೆಂಟಲಿ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ಪೀಸಿಂದಲೇ ಡಿಸಿಷನ್ಸ್ನ ತೊಗೊಳ್ಳಿ. ಅವಸರಪಟ್ಟು ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 3 ಓಕೆ, ಅಂತಂದರೆ ತುಂಬ ಆಪ್ಷನ್ಸ್ ಇದೆ, ತುಂಬ ಇಮ್ಯಾಜಿನೇಷನ್ ಇದೆ. ಇದು ತೊಗೊಳ್ಳ, ಅದು ಮೇ ಬಿ ಶಾಪಿಂಗ್ ಕೂಡ ಇರ್ಬೋದು. ಅದು ಮಾಡಲ ಇದು ಮಾಡಲ ನೋ. ಓಕೆ, ಇಂಟ್ಯೂಷನ್ ಏನು ಹೇಳಿದೆ ಅದನ್ನು ಕೇಳಿ. ಲುಕ್ ಫಾರ್ ಅ ಸೈನ್. ಓಕೆ, ಸೊ ಇಲ್ಲಿ ನಿಮಗೆ ತುಂಬ ಥರದ ಸೈನ್ಗಳು ನೋಡೋದಕ್ಕೆ ಸಿಗಬಹುದು. ಪೈಲ್ ನಂಬರ್ 3 ಫೆದರ್ಸ್ ಇರಬಹುದು, ಇಲ್ಲ ಅಂದರೆ ಏಂಜಲ್ಸ್ ನಂಬರ್ಸ್ ಇರಬಹುದು. ಓಕೆ, ಆ್ಯಂಡ್ ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು. ಪೈಲ್ ನಂಬರ್ 3 ಓಕೆ, ಬಟ್ ನಿಮಗೆ ಲುಕ್ ಫಾರ್ ಅ ಸೈನ್, ನಿಮಗೆ ತುಂಬ ಥರದ ಸೈನ್ಗಳನ್ನು ಕೊಡ್ತಾ ಇದ್ದಾರೆ ಏಂಜಲ್ಸ್. ಲವ್ ಫ್ಲೋಸ್ ಥ್ರೂ ಯು ಆ್ಯಂಡ್ ಟು ಯು. ನೋಡಿ, ನಿಮ್ಮ ಸ್ಪಿರಿಟ್ ಗೈಡ್ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಸೊ ಯಾವ ಥರದ ಕನಸುಗಳು ಬೀಳ್ತಾ ಇದೆ ಅನ್ನೋದನ್ನು ನೋಡಿ ಆ್ಯಂಡ್ ಅದನ್ನ ನೋಟ್ ಮಾಡಿ. ಬಿಕಾಸ್ ಅದರಲ್ಲೂ ಕೂಡ ನಿಮಗೆ ಮೆಸೇಜ್ ಇದೆ. ಇಲ್ಲಿ ಗ್ರೀನ್ ತಾರಮ್ಮ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏಂಜಲ್ ಆಫ್ ಎಮೋಷನಲ್ ಬ್ಯಾಲೆನ್ಸ್. ಐ ಆಮ್ ಏಬಲ್ ಟು ಐಡೆಂಟಿಫೈ ಮೈ ಫೀಲಿಂಗ್ಸ್ ಆ್ಯಂಡ್ ರಿಸಾಲ್ವ್ ಅನ್ಸೆಟಲಿಂಗ್ ಎಮೋಷನ್ಸ್ ನೆಗೆಟಿವ್ಲಿ ಫ್ಲೋಸ್ ಆ್ಯಂಡ್ ಎಫರ್ಟ್ಲೆಸ್ಲಿ ಆ್ಯಂಡ್ ಲವಿಂಗ್ಲಿ. My emotional body is awash with positive energy. I enjoy sense of balance. Safe travel over and or on a water is certainty.
Aquamarine, are you emotional in turmoil? Are you feeling uneasy? Spend time at the water edge to regain emotional balance. Clear away any negative energies. ಆ್ಯಕ್ಚುಲಿ ನೀವು ಚೂಸ್ ಮಾಡಿದ ಕೂಡ ಬ್ಲ್ಯಾಕ್ ಒಬ್ಸಿಡಿಯನ್. ಸೊ ಇದು ನೆಗೆಟಿವ್ ಎನರ್ಜಿನ ದೂರ ಮಾಡೋದ ಬಗ್ಗೆನೇ ಹೇಳುತ್ತೆ, ಪ್ರೊಟೆಕ್ಟ್ ಬಗ್ಗೆ ಮಾತಾಡುತ್ತೆ ಆ್ಯಕ್ಚುಲಿ ಬ್ಲ್ಯಾಕ್ ಒಬ್ಸಿಡಿಯನ್. ಸೊ ಇಲ್ಲಿ ನಿಮಗೆ ಕಾರ್ಡಲ್ಲಿ ಕೂಡ ಅದೇ ಬಂದಿದೆ. ಕ್ಲಿಯರ್ ಅವೇ ಎನಿ ನೆಗೆಟಿವ್ ಎನರ್ಜಿ ಯು ಹ್ಯಾವ್ ಬೀನ್ ಅಕ್ಯುಮೇಟೆಡ್ ಫ್ರಮ್ ಅನ್ಸರ್ಟನಿಂಗ್ ಕನ್ವರ್ಸೇಷನ್ ಅವ್ರ ನೆಗೆಟಿವ್ ಇಂಟರ್ನಲ್ ಡೈಲಾಗ್. ಸೊ ನಿಮಗೆ ನೀವು ಇಂಟರ್ನಲ್ ಡೈಲಾಗ್ ಸೆಲ್ಫ್ ಟಾಕ್ ಏನು ಮಾಡ್ತೀರಾ ಅನ್ನೋದನ್ನು ನೋಡಿ, ನಿಮಗೆ ನೀವು ಏನು ಹೇಳ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಆ್ಯಂಡ್ ಸರೌಂಡಿಂಗ್ ನಿಮ್ಮ ಜೊತೆ ಇರ್ತಾರಲ್ವ, ಸೊ ಅವರ ಎನರ್ಜಿನ ನೀವು ಅಕ್ಯುಮುಲೇಟ್ ಮಾಡಿರಬಹುದು. ಪೈಲ್ ನಂಬರ್ 3. ಸೊ ಅದನ್ನ ಕ್ಲಿಯರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಸ್ಪೆಂಡ್ ಟೈಮ್ ಎಟ್ ದ ವಾಟರ್ಸ್ ಎಡ್ಜ್. ತುಂಬ ವಾಟರ್ ಇರುವಲ್ಲಿ ಹೋಗಬೇಡಿ, ಹಳ್ಳ ಥರ ಬರುತ್ತಲ್ವ, ಸೊ ಅಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ ಪೈಲ್ ನಂಬರ್ 3. ಓಕೆ, ಸೊ ಎಮೋಷ್ನಲಿ ಇಂಬ್ಯಾಲೆನ್ಸ್ ರೈಟ್ ನಾವು ಎಮೋಷ್ನಲ್ ತುಂಬ ಇಂಬ್ಯಾಲೆನ್ಸ್ ಆಗಿರಬಹುದು, ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ಇರ್ಬೋದು ಪೈಲ್ ನಂಬರ್ 3. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಥ್ರೂ ನಿಮ್ಮ ಡ್ರೀಮಲ್ಲಿ ಇರಬಹುದು. ಓಕೆ, ಆ್ಯಂಡ್ ಲುಕ್ ಫಾರ್ ಅ ಸೈನ್, ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಏನು ಅಂತಂದರೆ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರೆಸ್, ನಿಮಗೆ ಅಡ್ವೈಸ್ ಏನು ಅಂತಂದರೆ ಸ್ಟ್ರೆಸ್ಸಿಂದ ಆದಷ್ಟು ಹೊರಗೆ ಬನ್ನಿ ಪೈಲ್ ನಂಬರ್ 3. ನೀವು ತುಂಬಾ ಸ್ಟ್ರೆಸ್ ತೊಗೊಂಡಿದ್ದೀರಾ, ಸೊ ಸ್ಟ್ರೆಸ್ಸಿಂದ ಹೊರಗೆ ಬರ್ತಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ ಅಡ್ವೈಸ್ ಇದೆ ಪೈಲ್ ನಂಬರ್ 3ಗೆ ಸ್ಟ್ರೆಸ್ಸಿಂದ ಹೊರಗೆ ಬರುವಂಥದ್ದು. ಸೊ ಫೈನಲ್ ಆನ್ಸರ್ಸ್ ಲೆಟ್ಸ್ ಸಿ ಪೈಲ್ ನಂಬರ್ 3ಗೆ ಏನು ಗ್ರೀನ್ ತಾರಾ ಮಾಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. ಓಕೆ, ನಿನ್ನನ್ನು ಹೊಗಳಲು ಯಾರೂ ಬರೋದಿಲ್ಲ, ನಿನ್ನನ್ನು ನೀನೇ ಹೊಗಳಿ ಮೇಲೆ ಇಡು, ನಿನ್ನ ಕೆಲಸಕ್ಕೆ ನೀನೇ ಪ್ರಶಂಸಿಸು, ಮಿಕ್ಕಿದೆಲ್ಲವೂ ನಿನ್ನ ಹಿಂದೆ ಬರುತ್ತೆ. ಸೊ ನೋಡಿ, ಜನರಿಂದ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಜನರು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಜನರು ನನ್ನನ್ನು ಹೊಗಳ್ತಾರೆ. ಕೆಲವೊಮ್ಮೆ ನಮ್ಮನ್ನು ನಾವೇ ಹೊಗಳಬೇಕಾಗುತ್ತೆ, ಕೆಲವೊಮ್ಮೆ ನಮ್ಮನ್ನು ನಾವೇ ಬೆನ್ನು ತಟ್ಟಬೇಕಾಗುತ್ತೆ, ಕೆಲವೊಮ್ಮೆ ನಮ್ಮನ್ನು ನಾವೇ ಅಪ್ಪಿಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ನಿಮಗೆ ಹೊಗಳೋರು ಯಾರೂ ಬರೋದಿಲ್ಲ. ಸೊ ನಿಮ್ಮನ್ನು ನೀವೇ ಹೊಗಳಿ, ನಿಮ್ಮನ್ನು ನೀವೇ ಪ್ರಶಂಸಿಸಿ, ಆವಾಗಲೇ ಎಲ್ಲವೂ ನಿಮ್ಮ ಹಿಂದೆ ಬರೆಯೋದಕ್ಕೆ ಸಾಧ್ಯ. ಅಂತಂದರೆ ಇಂಡೈರೆಕ್ಟ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬರೀ ಮಾಡುತ್ತೇನೆ ಎಂದರೆ ಸಾಲದು, ಮಾಡಿ ತೋರಿಸಬೇಕು, ಛಲದಿಂದ ಮೇಲೆ ಬರಬೇಕು. ಬರೀ ಅದು ತಲೆಯಲ್ಲಿ ಇದ್ದು ಸಾಲದು, ಕಾರ್ಯರೂಪಕ್ಕೆ ಪರಿವರ್ತಿಸಬೇಕು ಅಲ್ಲವೇ. ಸೊ ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ನೀವು ವಾಂಗಿಬಾತ್ ಮಾಡ್ತಾ ಇದ್ರಾ, ಏನು ವಾಂಗಿಬಾತನ್ನು ನೀವು ಹೇಗೆ ಫಿಸಿಕಲಿ ಮಾಡ್ತಾ ಇಲ್ಲ, ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಅದೇ ಥರ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇಮ್ಯಾಜಿನೇಷನ್, ಕಲ್ಪನೆ, ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನು ಬರೀ ಮಾಡ್ತೇನೆ, ಇವತ್ತು ಮಾಡ್ತೀನಿ, ನಾಳೆ ಆಗುತ್ತೆ, ಇವತ್ತು ನೋ, ಆ ಥರ ಅಲ್ಲ, ಅದನ್ನ ಮಾಡಿ ತೋರಿಸಿ, ಛಲದಿಂದ ಮೇಲೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಅದು ತಲೆಯಲ್ಲಿದ್ದೇ ಸಾಲದು, ಕಾರ್ಯರೂಪಕ್ಕೆ ಪರಿವರ್ತನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 3 ನಿಮಗೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 3. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.